ಕಷ್ಟಪಟ್ಕೊಂಡ್ ಬಂದಿದೀವಿ, ಅಲ್ಲೊಂದ್ ಸೆಕೆಂಡ್ ಬಿಟ್ಟಿಲ್ಲ, ಹಾಗೆ ಹಂಗೆ ತಳ್ತಾ ಇದಾರೆ ಪೊಲೀಸರು. ಅದಕ್ಕೋಸ್ಕರ ಅಲ್ಲಿಂದ ಬರ್ಬೇಕ ನಾವು ಹೇಳಿ ನೋಡೋಣ. ನನ್ ಮುಂದೆ ಇದ್ದಿದ್ದು ಓಲ್ಡ್ ಲೇಡಿನ ಹೆಂಗ್ ತಳ್ಳಿದ್ರು ಅಂದ್ರೆ ಅವ್ರು ಬೇಡ್ಕೊಂತಿದ್ದಾರೆ, ಸರ್ ದಯವಿಟ್ಟು ಬಿಡಿ ಅಂತ ಅಂದ್ಬಿಟ್ಟು. ಫೋರ್ ಅಂಡ್ ಹಾಫ್ ಅವರ್ ನಿಂತಿದೀವಿ. ತಿರುಪತಿ ಎಷ್ಟೋ ಮೇಲು. ಪೊಲೀಸರೆಲ್ಲ ಎಳೆದು ಬಿಡ್ತಾರೆ. ಯಾವ ತರ ಅದು ಇದು ಮಾಡೋದು? ಏನೋ ಒಂದು 2 ನಿಮಿಷ ನೋಡೋದು ಬಿಡೋದು. ಅವ್ರು ನಾವು ಅಲ್ಲಿಂದ ಬಂದಿರೋರು. ನಿಮ್ಮ ಹೆಸರು? ಶೋಭಾ ಅಂತ. ಎಲ್ಲಿಂದ ಬಂದಿದ್ರಿ? ಬೆಂಗಳೂರಿಂದ. ಓಕೆ, ಎಷ್ಟು ವರ್ಷದಿಂದ ಬರ್ತಿದ್ರಿ ಮೇಡಮ್? ಇದೇ ಫಸ್ಟ್ ಟೈಮ್ ಬಂದಿರೋದು. ಹೇಗೆ ಅನ್ಸ್ತಿದೆ ಜಿಲ್ಲಾಡಳಿತ ವ್ಯವಸ್ಥೆ ಈ ಬಾರಿ? ಕಷ್ಟಪಟ್ಕೊಂಡ್ ಬಂದಿದೀವಿ, ಅಲ್ಲೊಂದ್ ಸೆಕೆಂಡ್ ಬಿಟ್ಟಿಲ್ಲ, ಹಾಗೆ ಹಂಗೆ ತಳ್ತಾ ಇದಾರೆ ಪೊಲೀಸರು. ಅದಕ್ಕೋಸ್ಕರ ಅಲ್ಲಿಂದ ಬರ್ಬೇಕ ನಾವು ಹೇಳಿ ನೋಡೋಣ. ಒಂದ್ ಸೆಕೆಂಡ್ ನಿಲ್ಸ್ಬೋದಲ್ವಾ ಅಲ್ಲಿ ಬಂದ್ರೆ? ಅಂದ್ರೆ ಈಗ ಸಾಕಷ್ಟು ಲಕ್ಷಾಂತರ ಜನ ಬರ್ತಾ ಇದ್ರಲ್ಲ ಮೇಡಮ್. ಆದ್ರೂ ಒಂದ್ ಸೆಕೆಂಡ್ ನಿಲ್ಸಿದ್ರೆ ನಮಗೂ ತೃಪ್ತಿ ಆಗುತ್ತಲ್ವಾ? ತೃಪ್ತಿ ತರನ ತಳ್ತಾ ಇದಾರಲ್ಲ, ಅದೇ ತರನ ಹಾಕಿ. ಈಗ ದರ್ಶನ ವ್ಯವಸ್ಥೆ ಯಾವ ತರ ಇತ್ತು ಅಂದ್ರೆ ಬರುವಂತ ದಾರಿನಲ್ಲಿ? ಎಲ್ಲ ಪರವಾಗಿಲ್ಲ. ಪಾರ್ಕಿಂಗ್ ವ್ಯವಸ್ಥೆ? ಪಾರ್ಕಿಂಗ್ ವ್ಯವಸ್ಥೆ ನಾವು ಅಲ್ಲಿ ಹಿಡಿದ್ಬಿಟ್ಟು ಬಂದ್ಬಿಟ್ಟಿದೀವಿ, ಗೊತ್ತಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆಯೇ ನಂಗೆ ಗೊತ್ತಿಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಮಧು ಅಂತ ಸರ್. ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರಿಂದ ಬಂದಿರೋದು. ಓಕೆ. ಅಲ್ಲಿ ಮುಂದೆ ನಿಂತಿರೋರು ಅರೇಂಜ್ಮೆಂಟ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಮುಂದೆ ನಿಂತಿರೋರು ಸ್ವಲ್ಪ ಜರ್ಕೋಬೇಕು. ಅವರೇ ಅಡ್ಡ ಇದ್ದಾರೆ. ದೇವರೇ ಕಾಣಿಸಲ್ವಲ್ಲ ಸರ್. ನಾನು 2 ಸತಿ ಟಿಕೆಟ್ ತಗೊಂಡಿದ್ದೀನಿ ಸರ್. ಒಂದು ಆನ್ಲೈನು, ಮತ್ತೆ ಕಾಣಿಸ್ಲಿಲ್ಲ ಅಂತ ಇನ್ನೊಂದ್ ಸತಿ ಬಂದು ತಗೊಂಡಿದ್ದೀನಿ. 2 ಟಿಕೆಟ್ ತಗೊಂಡಿದ್ದೀನಿ. ಅವರು ಕೋಆಪರೇಟ್ ಮಾಡ್ಲಿ, ಅವ್ರ ಜಾಗ ಬಿಡ್ಲಿ. ಎಲ್ಲರೂ ನೋಡಕ್ಕೆ ಬಂದಿರೋದಲ್ವಾ, ಎಷ್ಟೇ ದೂರದಿಂದ ಬಂದಿರ್ತಾರೆ, ತಪ್ಪಲ್ವಾ? ನೋಡಕ್ ದೂರ ಇದಾರೆ ಆ ತರ ಮನುಷ್ಯರ್ನ ಕೊಡ್ತಾರೆ, ತಪ್ಪಲ್ವಾ? ನನ್ ಮುಂದೆ ಇದ್ದಿದ್ದು ಓಲ್ಡ್ ಲೇಡಿನ ಹೆಂಗ್ ತಳ್ಳಿದ್ರು ಅಂದ್ರೆ ಅವ್ರು ಬೇಡ್ಕೊಂತಿದ್ದಾರೆ, ಸರ್ ದಯವಿಟ್ಟು ಬಿಡಿ ಅಂತ ಅಂದ್ಬಿಟ್ಟು. ನಾವು ಬಳ್ಳಾರಿಯಿಂದ ಬಂದೀವಿ ಸರ್. ರಾತ್ರಿ ಎಲ್ಲ ಟ್ರೈನಲ್ಲಿ ನಿದ್ದೆ ಇಲ್ದಂಗೆ ಬಂದಿದೀವಿ ನಾವು. ಇಲ್ಲಿ ಬಂದ್ರೆ ವ್ಯವಸ್ಥೆನೇ ಚೆನ್ನಾಗಿದೆ, ಆದ್ರೆ ಕಾಲ್ ನಾವು ಇಟ್ಕೊಂಡು ನಾವು ಫ್ರೀ ದರ್ಶನಕ್ಕೆ ಬಂದೀವಿ. 4 ಅಂಡ್ ಹಾಫ್ ಅವರ್ ನಿಂತಿದೀವಿ. ತಿರುಪತಿ ಎಷ್ಟೋ ಮೇಲು, ಇದು ನಮಗೆ ನೋಡಕ್ಕೆ ಸಿಕ್ಕಿಲ್ಲ ಸರ್. ನಂದಾದೀಪ ನೋಡಿದ್ರೆ ದೇವ್ರಿಲ್ಲ, ದೇವ್ರು ನೋಡಿದ್ರೆ ನಂದಾದೀಪ ದಬ್ಬುತ್ತಾರೆ. ಹಂಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಸರ್, ಕಾಲಿಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ದರ್ಶನ ನೀಟಾಗಿ ಆಗ್ಲಿಲ್ಲ ಅಂತ ಹೇಳ್ತೀವಿ? ನೀಟಾಗಿ ಆಗೇ ಇಲ್ಲ ಸರ್. ನಾವು 4:30 ಗಂಟೆ ಬಂದೀವಿ ಸರ್. ನಾವು ಕ್ಯೂ ಅಲ್ಲಿ ನಿಂತು ಕಾಲ್ ನೋವು ಅಂತದ್ದು ಬಂದಿದೀವಿ ನಾವು. ಮೊದಲನೇ ಸರಿ ಬರ್ತಾರ ನೀವು? ಮೊದಲೇ ಸರ್. ಎಷ್ಟೊಂದು ಟಿವಿಯಲ್ಲೆಲ್ಲ ನೋಡಿ ಬಂದಿದೀವಿ ನಾವು. ದರ್ಶನ ಮಾಡಕ್ 1 ಸೆಕೆಂಡ್ ಕೊಟ್ರೆ ಸಾಕಾಗಿತ್ತು. ತಳ್ಳುತ್ತಾರೆ ಸರ್ ಜನ ಹಂಗೆ. ಅದೊಂದು ವ್ಯವಸ್ಥೆ ಚೆನ್ನಾಗಿ ಮಾಡ್ತಾರೆ. ನೀವ್ ಹೆಂಗೆ ಲೈನಲ್ಲಿ ಸರ್ತಿ ಸಾಲನ ಎಲ್ಲರಿಗೂ ಎಷ್ಟು ಚೆನ್ನಾಗಿ ಬಿಟ್ರು, ದೇವ್ರ ದರ್ಶನಕ್ಕೂ ಹಂಗೆ ಮಾಡ್ಬೇಕಿತ್ತು. ಮಾಸ ಬಿಡ ಬದ್ಲಿ 300 ರೂಪಾಯಿ 1000 ರೂಪಾಯಿ ಧರ್ಮ ದರ್ಶನ ಬಿಟ್ರೆ 2 ನಿಮಿಷ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ವಿ. ಎಲ್ಲ ದಬ್ಬು ಎಳಿತಾರೆ ಹಿಂಗೆ. ಎಲ್ಲನೂ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಅಷ್ಟು ದೂರದಿಂದ ಬಂದಿರೋರು, ಕಾಲ್ ನೋವಿರೋರು ಎಲ್ಲ. ಎಲ್ಲಿಂದ ಬಂದಿರೋದು ನೀವು? ಬಳ್ಳಾರಿಯಿಂದ. ನಾವು 4 ಮಂದಿ ಬಳ್ಳಾರಿಯಿಂದ ಬಂದಿದ್ದೀವಿ. ಕಾಲ್ ನೋವು ಫುಲ್ ಇದೆ. ಇಲ್ಲಿ ಬಂದ್ಮೇಲೆ ಎಲ್ಲ ವ್ಯವಸ್ಥೆ ಐತೆ. ಇಲ್ಲಿ ಬಂದು ದೊಬ್ಬದಾಕ ಇಲ್ಲಿ ವ್ಯವಸ್ಥೆ ಮಾಡ್ಬೋದಲ್ಲ? ಲೈನ್ನಾಗ ಒಬ್ಬೊಬ್ಬರೇ ಬಂದಿಲ್ಲ, ವ್ಯವಸ್ಥೆ ಮಾಡ್ಬೋದಲ್ಲ? ಇಲ್ಲಿ ಯಾಕೆ ದೊಬ್ಬದಾರ ಇವರು? ಕಾಲು ನಾವು ಏನೇನು ಬಿಟ್ಬಿಟ್ರೆ ಏನು ಮಾಡ್ತೀವಿ? ಕಾಲು ಹೋಗ್ಬಿಟ್ರೆ ವಯಸ್ಸಾದವ್ರಿಗೆ ಏನು ಮಾಡಬೇಕು? ಚೆನ್ನಾಗೈತೆ. ನಮಗೆ ನೋಡಕ್ ತೃಪ್ತಿಯಾಗಿ ನೋಡಕ ಇದು ಇಲ್ಲ ನಮಗೆ. 4 ತಾಸು ಏನ್ ಮಾಡ್ಬೇಕು? ಕನಕಪುರದಿಂದ ಬಂದಿದ್ರೆ. ನಿಮ್ಮ ಹೆಸರು? ಲಕ್ಷ್ಮೀಪತಿ ಅಂತ. ಓಕೆ, ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಸರ್? ಫಸ್ಟ್ ಇದೆ ಸಲ. ಹೇಗಿದೆ ಸರ್ ದರ್ಶನ ಆಯ್ತಾ? ದರ್ಶನ ಎಲ್ಲ ಆಯ್ತು, ಬಟ್ ಭಾರಿ ಹಿಂಸೆ ಆಯ್ತು. ಎಷ್ಟೊತ್ತಿಂದ ನಿಂತು ನಾವು ಇವಾಗ ಆಗಿರೋದು ಸುಮಾರು ಬೆಳಗ್ಗೆ 9-10 ಗಂಟೆಯಿಂದ ನಿಂತಿರೋದು. ಸಿಕ್ಕಾಪಟ್ಟೆ ಇದಾಯ್ತು. ಅಂದ್ರೆ ದರ್ಶನ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಿರೋದ? ಸ್ವಲ್ಪ ದರ್ಶನ ವ್ಯವಸ್ಥೆ ಎಲ್ಲ ನೂಕು ಎಳೆದು ಬಿಡ್ತಾರೆ. ಅಲ್ಲಿ ಏನು ವಯಸ್ಸಾದ್ರು ಅವ್ರು ಇವ್ರನ್ನೆಲ್ಲ ಹೆಂಗೆ ಪೊಲೀಸರೆಲ್ಲ ಎಳೆದು ಬಿಡ್ತಾರೆ. ಯಾವ ತರ ಅದು ಇದು ಮಾಡೋದು? ಏನೋ ಒಂದು 2 ನಿಮಿಷ ನೋಡೋದು ಬೇಡ ದೇವ್ರನ್ನ. ನಾವು ಅಲ್ಲಿಂದ ಬಂದಿರೋರು. ಎಷ್ಟು ಜನ ಬೇರೆ ಕಡೆಯಿಂದೆಲ್ಲ ಬಂದವ್ರೆ. ಎಳೆದು ಬಿಡ್ತಾರೆ. ಅವ್ರಿಗೇನು ಇದು ಮಾಡೋದು ಬೇಡವಾ? ಅದನ್ನ 1-2 ನಿಮಿಷ ನೋಡ್ಬಿಟ್ಟು ಇದು ಮಾಡ್ಬೇಕು ತಾನೆ. ಹೆಂಗ್ ಗಂಡಸರು ಎಲ್ಲಾರು ಎಳೆದು ಬಿಡ್ತಾರೆ. ಎಳೆಯುತ್ತಾ ಇರೋದು ದೇವ್ರ ದರ್ಶನನೇ ನೋಡಂಗಿಲ್ಲ. ಎಷ್ಟು ಖರ್ಚು ಮಾಡ್ಕೊಂಡು ನಮಸ್ತೆ ಮೇಡಮ್. ನಮಸ್ತೆ. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಹಾಸನಾಂಬ ದೇವಿ ದರ್ಶನ ಮಾಡಕ್ಕೆ. ಮೊದಲನೇ ಬಾರಿ ಬಂದಿರೋದು. ಅಂದ್ರೆ ದರ್ಶನ ಆಯ್ತಾ? ದರ್ಶನ ಆಯ್ತು. ಹೋಗ್ಲಿ, ಏಜ್ ಪರ್ಸನ್ ಇದಾರೆ ಒಂಚೂರು ನೋಡ್ರಿ, ಅವ್ರು ಎಷ್ಟು ಪಾಪ ನೊಂದೋಗಿದ್ದಾರೆ. 80% 80 ವರ್ಷ ಆದ್ಮೇಲೆ ಬಂದ್ರೆ ಸ್ಟ್ರೆಚರ್ ಅಲ್ಲಿ ಇಟ್ಕೊಂಡ್ ಬರ್ಬೇಕಷ್ಟೇ. 70 ಆದ್ರೆ ಪರವಾಗಿಲ್ಲ, 80 ಆದ್ರೆ ಕೊಡ್ತಾರ. ಅಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ ಅಪ್ಪ. ಪಾಪ ಅವ್ರು ಎಷ್ಟು ನೊಂದ್ರು ಗೊತ್ತಾ?
ಈಗ ದರ್ಶನ ವ್ಯವಸ್ಥೆ ಆಗಿತ್ತು ಹೋಗ್ಲಿ ಅಲ್ಲಿಂದ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಯಾವ್ದ್ರಲ್ಲಿ ಬಂದ್ರಿ ಮೇಡಮ್? 1000 ರೂಪಾಯಿ 300 ರೂಪಾಯಿನಲ್ಲಿ? 300 ರೂಪಾಯಿ ಅಲ್ಲ ಸರ್. ಓಕೆ, ಎಷ್ಟು ಅವರ್ ಆಯ್ತು ದರ್ಶನಕ್ಕೆ? ಆಯ್ತು, ನಾನು 8:30 ನಿಂತಿರೋದು, ಇವಾಗ ದರ್ಶನ ಆಯ್ತು. 4 ಓವರ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ತಾಯಿನಂತೂ ಕಣ್ ತುಂಬ್ಕೊಂಡ್ವಿ. ಎಷ್ಟು ಆನಂದ ಆಯ್ತು ಅಂದ್ರೆ ನಮ್ಗೆ ಎಲ್ಲಾ ಸಿಗ್ದಂಗ ಆಗೋಯ್ತು ಸರ್. ಇದು ಈ ಬಾರಿ ಜಿಲ್ಲಾಡಳಿತ ವ್ಯವಸ್ಥೆ ಹೇಗಿದೆ ಮೇಡಮ್? ಇಲ್ಲ ಸರ್, ನನ್ನ ನಿಜ ಸಮಾಧಾನನೇ ಇಲ್ಲ ಸರ್. ಸರಿಗ್ ಮಾಡ್ತಿಲ್ಲ ಅವ್ರ ವ್ಯವಸ್ಥೆಗಳು. ಏನಾಗಿದೆ? ಯಾಕಂದ್ರೆ ಬಡವ್ರಿಗೆ ಅಂತ ಕೊಡಕ್ ಹೋಗ್ತಾರೆ, ನಾವು ಬೇರೆ ಮಿಡಲ್ ಕ್ಲಾಸ್ ಇರೋರ್ ತಲೆ ಮೇಲೆ ಎಲ್ಲಾ ತರ ಏರ್ತಾ ಇದಾರೆ. ನಮ್ ಬಗ್ಗೆನ ಅವ್ರು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಸರ್. ಅವರು ದರ್ಶನಕ್ಕೆ ನಮ್ಗೆ 1 ಅವರ್ ಆಯ್ತು ಸರ್. ಯಾವ್ದ್ರಲ್ಲಿ ಬಂದ್ರಿ? ನಾವು ಫಸ್ಟ್ 300 ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ, ಹೋದ್ವಿ. ಬಟ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತು ನಮ್ಗೆ. 4 ಅವರ್ಸ್ ಅಂದ್ರು. ಸೊ ಮತ್ತೆ ವಾಪಸ್ ಬಂದ್ ಮತ್ತೆ 1000 ರೂಪೀಸ್ ಕೊಟ್ಟು ದರ್ಶನ ಮಾಡಿದ್ವಿ. ಬಟ್ 1 ಅವರ್ ಅಲ್ಲಿ ಆಯ್ತು. ಬಟ್ ಆರಾಮಾಗಿ ಆಯ್ತು ಸರ್, ಏನೂ ತೊಂದರೆ ಇಲ್ಲ. 1000 ರೂಪೀಸ್ ಅದು ಸಿಂಗಲ್ ಲೈನ್ ಮಾಡ್ಬೇಕು, ಅದು 3 ಲೈನ್ ಮಾಡ್ಬಿಟ್ಟಿದ್ದಾರೆ. ಅದು ಹೆಂಗಸು ಮಕ್ಕಳು ತುಂಬಾ ಕಷ್ಟ ಆಗುತ್ತೆ. ಎಲ್ಲಿ ಸರ್ ಬಂದಿರೋದು? ನಾವು ಬ್ಯಾಂಗ್ಳೂರ್ ಸರ್, ನಾವೆಲ್ಲ ಒಂದೇ ಟೀಮ್. ಓಕೆ ಓಕೆ, ಮೊದಲನೇ ತರ ಬಂದಿರೋದು? ಇದು ಇವರೆಲ್ಲ 2 ಸರಿ ಬಂದಿದ್ದಾರೆ, ನಾವು ಒಂದ್ಸರಿ ಬಂದಿದ್ದೀವಿ. ಇನ್ನು ಸಾಕು ಒಂದೇ ಸರಿ ಅನ್ಸುತ್ತೆ ಈ ವ್ಯವಸ್ಥೆ ಎಲ್ಲ ನೋಡಿದ್ರೆ. ಅಂದ್ರೆ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಿರೋದಾ? ಖಂಡಿತ ಸರಿ ಇಲ್ಲ. ಏನ್ ಗೊತ್ತಾ, 1000 ರೂಪಾಯಿ ತಗೊಂಡ್ರೆ ಸಿಂಗಲ್ ಲೈನ್ ಮಾಡ್ಬೇಕು, ಆ 3 ಲೈನ್ ಮಾಡ್ಬಿಟ್ಟಿದ್ದಾರೆ. ವಯಸ್ಸಾದವರು ಅಜ್ಜಿ ಅವ್ರದೆಲ್ಲ ಕಥೆ ಏನು? ಅಂದ್ರೆ ಸಿಂಗಲ್ ಲೈನ್ ಮಾಡಿದ್ರೆ ಇನ್ನೊಂದಷ್ಟು ಕ್ರೌಡ್ ಸೇರ್ಕೊಳುತ್ತಲ್ಲ ಸರ್? ಕ್ರೌಡ್ ಸೇರ್ಕೊಂಡ್ರೆ ಕ್ಲಿಯರ್ ಮೂವ್ ಆಗುತ್ತಲ್ಲ.